ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಏನಾಗ್ತಿದೆ ಗುರು, ಆರ್ ಸೆನ್ಸ್ ನಲ್ಲಿ ಎಲ್ಲೋ ಒಂದ್ ಕಡೆ ಆರ್ ಕಳೆದೋಗ್ತಾ ಇದ್ದಾರೆ. ಈ ಸೀಸನ್ ನ ಮರೆಯುವಂತ ಸಾಧ್ಯತೆ ಜಾಸ್ತಿ ಇದೆ ಗುರು. ಜೋಸ್ ಬಟ್ಲರ್ ಅವರು ವಾಪಸ್ ತಮ್ಮ ತಂಡಕ್ಕೆ ತೆರಳಿದ ನಂತರ, ಅಂದ್ರೆ ಅವರ ನೇಷನ್ಗೆ ಹೋದ ನಂತರ ಆರ್ ತಂಡ ಯಾಕೋ ವೀಕ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. 20 ಓವರ್ ನಲ್ಲಿ ಕೇವಲ ಅವರು ಗಳಿಸೋಕಾಗಿದ್ದು ಕೆಲವೇ ರನ್ಗಳು ಗುರು. ವಿಕೆಟ್ಗಳನ್ನು ಕೂಡ ಬೇಗನೆ ಕಳ್ಕೊಂಡ್ಬಿಡ್ತಾರೆ. ಏನಾಯ್ತು ಗೆ ಗೊತ್ತಾಗ್ತಾನೆ ಇಲ್ಲ. ಅವರಿಂದ ಇಂಥ ಪ್ರದರ್ಶನ ಖಂಡಿತ ಎಕ್ಸೆಪ್ಟೇಷನ್ ಇರಲಿಲ್ಲ ಗುರು. ಯಾಕಂದ್ರೆ ಕ್ವಾಲಿಫೈ ಆಗಿರುವಂತ ಒಂದು ಟೀಮ್ ಈ ರೇಂಜ್ಗೆ ಕಳಪೆ ಪ್ರದರ್ಶನ ಕೊಡ್ತಾರೆ ಅಂದ್ರೆ ಯಾರು ಕೂಡ ನಂಬೋದು ಇಲ್ಲ ಗುರು. ಯಶಸ್ವಿ ಜೈಸ್ವಾಲ್, ಟಿ ಕೊಯ್ಲರ್, ಕಣ್ಮೋರ್ ಯಾರೋ ಹೊಸ ಚಾನ್ಸ್ ಕೊಟ್ಟಿದ್ದಾರೆ ಗುರು. ಈ ವ್ಯಕ್ತಿ ಏನಂದ್ರೆ ಏನು ಕೂಡ ಆಡ್ಲೇ ಇಲ್ಲ. ಆಲ್ಮೋಸ್ಟ್ ಬೇರೆ ಗೋಲ್ಸ್ ಕಟ್ರೆ ಪರವಾಗಿಲ್ಲ ಗುರು. 23 ಬಾಲ್ಗೆ 18 ಹೊಡೆದಿದ್ದಾರೆ. ಬಟ್ ಯಶಸ್ವಿ ಜೈಸ್ವಾಲ್ ಕಂಪ್ಲೀಟ್ಲಿ ಆಫ್ ಡೇ, 4 ಬಾಲ್ಗೆ 4 ರನ್ ಹೊಡೆದಿದ್ದಾರೆ. ಅದ್ರೂ ಕೂಡ 1 4 3 ಡಾಟ್ ಬಾಲ್ ನ ಮಾಡ್ಕೊಂಡಿದ್ದಾರೆ ಗುರು. ಏನಾಯ್ತು ಯಶಸ್ವಿ ಜೈಸ್ವಾಲ್ಗೆ? ಇನ್ನು ಸಂಜು ಸ್ಯಾಮ್ಸನ್ ಅವ್ರ ಮೇಲೆ ಹೆವಿ ಹೋಪ್ ಇತ್ತು ಗುರು. ಇವರೆಲ್ಲ T20 ವರ್ಲ್ಡ್ ಕಪ್ಗೆ ಸೆಲೆಕ್ಷನ್ ಆಗಿರೋರು. ಯಶಸ್ವಿ ಜೈಸ್ವಾಲ್, ಸಂಜು ಸ್ಯಾಮ್ಸನ್ 18 ರನ್ ಅಷ್ಟೇನೆ ಗುರು ಹೊಡೆದಿರೋದು. ಸ್ಯಾಮ್ಸನ್ ಅವರು 15 ಬಾಲ್ಗೆ ಇದರಲ್ಲಿ 3 4 ಏಡ್ ಆಗಿದ್ದಾವೆ. ಬಟ್ ರಿಯಾನ್ ಪರಾಗ್ ಒಬ್ಬ ಅದ್ಭುತ ಆಟಗಾರ. ಒಂಥರ ಈ ಸೀಸನ್ ನಲ್ಲಿ ಮಾಯಾಂತ್ರಿಕ ಅಲ್ಲ ಗುರು, ಇವರು ಮಹಾ ಮಾಂತ್ರಿಕ ಅಂತ ಹೇಳಿದ್ರು ಕೂಡ ತಪ್ಪಾಗುದಿಲ್ಲ. 34 ಬಾಲ್ಗೆ 48 ರನ್, 6 4. ಎಲ್ಲಾ ಕಡೆ ವಿಕೆಟ್ ಬಿದೋಯ್ತಿದ್ರು ಕೂಡ ತಾನು ಒಂದ್ ಕಡೆ ಸ್ಟೇಬಲ್ ಆಗಿ ನಿಂತು ಆಡಿ ತಂಡವನ್ನ ಒಂದ್ ರೇಂಜ್ಗೆ ಕರ್ಕೊಂಡು ಹೋಗಕ್ಕೆ ಕಾರಣ ಇವರೇನೇ ಗುರು. ಇವ್ರ ಜೊತೆಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ನ ಕಲೆ ಹಾಕಿದ್ದು ಅಶ್ವಿನ್. 19 ಬಾಲ್ಗೆ 28 ರನ್. ಇನ್ನೇನ್ ಮಾಡಕ್ಕಾಗುತ್ತೆ ಗುರು, ಅಶ್ವಿನ್ ಅವ್ರ ಕೈಲಿ ಇವರೇನೆ ಕಲೆ ಹಾಕ್ಬೇಕಾಗಿದ್ರೆ ಬೌಲಿಂಗ್ ಇವರೇನೆ ಮಾಡ್ಬೇಕಾಗಿರೋ ಕಾರಣದಿಂದ ರನ್ ಎಷ್ಟು ಕಲೆ ಹಾಕಿದ್ರು ಕೂಡ ಸಾಕ್ ಆಗೋದಿಲ್ಲ. ಸೊ ಇವರಿಬ್ರು ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬರುತ್ತೆ. ಬಟ್ ರಿಯಾನ್ ಪರಾಗ್ ಅವರು 48 ರನ್ ಗಳಿಸಿ ಔಟ್ ಆದ್ರೆ ಅಶ್ವಿನ್ ಅವರು 28 ರನ್ ಗಳಿಸಿರ್ತಾರೆ. ಬಟ್ ಧ್ರುವ್ ಜುರೇಲ್ ಏನಾಗ್ತಿದೆ ಗುರು, ಈ ವ್ಯಕ್ತಿಗೆ ಚಾನ್ಸ್ಗಳು ಸಾಕಷ್ಟು ಸಿಗ್ತಾ ಇದಾವೆ. ಬಟ್ ಕಂಪ್ಲೀಟ್ಲಿ ಆಫ್ ಆಗಿ ಕಾಣಿಸ್ತಾ ಇದ್ದಾರೆ. ಬಟ್ ರೋಮನ್ ಪೋವಾಲ್ ಅಂತ ಹೇಳ್ಕೊಳ್ಳೋ ಪ್ರದರ್ಶನ ಬರಲೇ ಇಲ್ಲ ಗುರು ಕೊನೆಗೂ ಕೂಡ. ಬಟ್ ಟ್ರೆಂಟ್ ಬೋಲ್ಟ್, ಆವಿಷ್ ಖಾನ್ ಎಲ್ಲರೂ ಕೂಡ ಕಂಪ್ಲೀಟ್ಲಿ ಫೇಲ್ ಆಗೋದ್ರು ರಾಜಸ್ಥಾನ್ ರಾಯಲ್ಸ್ ಪರವಾಗಿ. ಬಟ್ ಅದೇ ಕಾರಣಕ್ಕೋಸ್ಕರ ರಾಜಸ್ಥಾನ್ ರಾಯಲ್ಸ್ ಕೇವಲ 20 ಓವರ್ ನಲ್ಲಿ 444 ಅಲ್ಲ ಗುರು ಗಳಿಸಿರೋದು. 144 ರನ್ ಗಳಿಸಿದೆ, 9 ವಿಕೆಟ್ ನ ಕಳ್ಕೊಂಡು. ಸೊ ಆರ್ ಬೌಲಿಂಗ್ ಸೈಡ್ ಅಂತೂ ಬೆಂಕಿಯಾಗಿ ಕಾಣಿಸ್ತು. ಸ್ಯಾಮ್ ಕರನ್ 3 ಓವರ್ 24 2 ವಿಕೆಟ್ ನ ಕೊಟ್ರೆ, ಹರ್ಷ್ದೀಪ್ ಸಿಂಗ್ 4 ಓವರ್ 31 ರನ್ 1 ವಿಕೆಟ್ ನ ತಗೊಳ್ತಾರೆ. ಜೊತೆಗೆ ಹಿಲ್ಸ್ ಅವರು 4 ಓವರ್ಗೆ 24 ರನ್ 1 ವಿಕೆಟ್ ನ ತಗೊಂಡ್ರೆ, ಹರ್ಷಲ್ ಪಟೇಲ್ 4 ಓವರ್ 28 ರನ್ 2 ವಿಕೆಟ್. ಕೊನೆ ಓವರ್ ಬೆಂಕಿ ಕಂಬ್ಯಾಕ್ ಈ ವ್ಯಕ್ತಿದು. 1 ವಿಕೆಟ್ ನ ತಗೊಂಡ್ಬಿಟ್ಟು ಒಂದಲ್ಲ ಅವರು 2 ವಿಕೆಟ್ ನ ತಗೊಂಡು ಕೇವಲ 2-1-3 ರನ್ ನ ಕೊಡ್ತಾರೆ. ಇನ್ನು ಚಹರ್ 4 ಓವರ್ಗೆ 26 ರನ್ ಕೊಟ್ಟು 2 ವಿಕೆಟ್ ನ ತಗೊಂಡ್ರೆ, ಬರ್ಬರ್ ಅವರು 1 ಓವರ್ಗೆ 10 ರನ್ ಕೊಟ್ಟು ಕಾಸ್ಟ್ಲಿ ಆದ ತಕ್ಷಣ ಅವರಿಗೆ ನೆಕ್ಸ್ಟ್ ಬೌಲಿಂಗ್ ಏನೇ ಕೊಡೋದಿಲ್ಲ. ಈ ಚೇಸ್ ನ ಬೆನ್ನಟ್ಟಿದಂತ ತಂಡಕ್ಕೆ ಇದೇನು ಸುಲಭವಾದ ತುತ್ ಆಗೋದಿಲ್ಲ ಗುರು. ಓಪನಿಂಗ್ ಪ್ರತಿಬಿನ್ ಸಿಂಗ್ ಹಾಗೂ ಜಾನಿ ಬ್ರೇನ್ಸ್ಟ್ರೋ ಬೇಗನೆ ಔಟ್ ಆಗ್ತಾರೆ. ಬಟ್ ರೈಲಿ ರೂಸೋ ತಮ್ಮ ಕ್ಯಾಮಿಯೋ ಇನ್ನಿಂಗ್ಸ್ ಆಡ್ತಾರೆ. 13 ಬಾಲ್ಗೆ 22 ರನ್ ಹೊಡಿತಾರೆ. ಬಟ್ ಶಶಾಂಕ್ ಸಿಂಗ್ ಅಷ್ಟೇನು ಆಡೋದೇ ಇಲ್ಲ ಗುರು, ಡಕ್ಕಿಗೆನೆ ಔಟ್ ಆಗ್ತಾರೆ. ಬಟ್ ಸ್ಯಾಮ್ ಕರನ್ ನಾಯಕನ ಆಟನ ಇವತ್ತು ಆಡ್ತಾರೆ ಗುರು. ತಮ್ಮ ಆಟ ನಿಂತು ವಿಕೆಟ್ ಕಾಲಂನಲ್ಲಿ ವಿಕೆಟ್ ತಗೊಳ್ಳೋದಲ್ಲದೆ ಬ್ಯಾಟಿಂಗ್ ನಲ್ಲಿ 41 ಬಾಲ್ಗೆ 63 ರನ್, 5 4 3 6. ಈ ವ್ಯಕ್ತಿಗಂತೂ ಬ್ರೈಟ್ ಫ್ಯೂಚರ್ ಇದೆ ಗುರು. ನ್ಯಾಷನಲ್ ಲೆವೆಲ್ ಆಗಲಿ IPL ನಲ್ಲಿ ಎಲ್ಲದರಲ್ಲೂ ಕೂಡ ಬ್ರೈಟ್ ಫ್ಯೂಚರ್ ಕಾಣಿಸ್ತಾ ಇರೋದು ಈ ವ್ಯಕ್ತಿಗೇನೆ. ಬಟ್ ಜಿತೇಶ್ ಶರ್ಮಾ 22 ರನ್ ಹೊಡಿತಾರೆ 20 ಬಾಲ್ ನಲ್ಲಿ. ಈ ವ್ಯಕ್ತಿ ಸ್ಟಾರ್ಟಿಂಗ್ ಆಡಿದ ಮ್ಯಾಚ್ ನೋಡಿದ್ರೆ ಎಲ್ಲೋ ಬೇರೆ ಲೆವೆಲ್ ಆಡ್ತಾರೆ ಅನ್ಕೊಂಡ್ರೆ, ಬಟ್ ಅದಾದ್ಮೇಲೆ ಯಾಕೋ ಇವರಿಂದ ಅಂತ ಹೇಳ್ಕೊಳ್ಳೋ ಪ್ರದರ್ಶನ ಬರ್ತಾ ಇಲ್ಲ. ಬಟ್ ಆಶುತೋಷ್ ಶರ್ಮಾ ಇದಾರಲ್ಲ ಗುರು, ಇವರು 11 ಬಾಲ್ಗೆ 17 ರನ್ 1 4 1 6. ಒಂಥರ ಬೆಂಕಿ ಆಟ ಅಂತ ಹೇಳ್ಬೋದು ಇವರಿಂದನೂ ಕೂಡ. ಸೊ ಸ್ಯಾಮ್ ಕರನ್ ಕೊನೆವರೆಗೂ ನಿಂತು ಮ್ಯಾಚ್ ನ ಗೆಲ್ಲಿಸ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಅವ್ರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಸಿಗುತ್ತೆ. ಬಟ್ ಬೌಲಿಂಗ್ ನು ಕೂಡ ಮೆಚ್ಚಲೇಬೇಕು ಗುರು. ಟ್ರೆಂಟ್ ಬೋಲ್ಟ್ ಅವರು 27 ರನ್ ಕೊಟ್ಟು 1 ವಿಕೆಟ್ ನ ತಗೊಂಡ್ರೆ, 3 ಓವರ್ ಅಲ್ಲಿ ಸಂದೀಪ್ ಶರ್ಮಾ 4 ಓವರ್ಗೆ 28 ರನ್ ನ ಕೊಡ್ತಾರೆ. ಯಾವುದೇ ವಿಕೆಟ್ ಕಾಲಂನಲ್ಲಿ ಇವ್ರು ಕಾಣಿಸೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಎಲ್ಲ ಒಂದ್ ಕಡೆ ತಂಡ ಹಿಂದೆ ಬೀಳ್ತು ಅಂತ ಹೇಳ್ಬೋದು. ಬಟ್ ಅಶ್ವಿನ್ ಅವ್ರು ಸ್ವಲ್ಪ ಕೊನೆಯವರು ಎಕ್ಸ್ಪೆನ್ಸಿವ್ ಆಗ್ತಾರೆ ಗುರು. ಬಟ್ ಆವಿಷ್ ಖಾನ್ 3.5 ಓವರ್ ನಲ್ಲಿ 28 ರನ್ ಕೊಟ್ಬಿಟ್ಟು 2 ವಿಕೆಟ್ ನ ತಗೊಂಡ್ರೆ, ಯಜುವೇಂದ್ರ ಚಹಲ್ 4 ಓವರ್ 31 ರನ್ ಕೊಟ್ಬಿಟ್ಟು 2 ವಿಕೆಟ್ ನ ತಗೊಳ್ತಾರೆ. ಸೊ ಇವ್ರು ಬೌಲಿಂಗ್ ಏನೋ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಬ್ಯಾಟಿಂಗ್ ನಲ್ಲಿ ಇನ್ನೂ ಸ್ವಲ್ಪ ಒಳ್ಳೆ ಪ್ರದರ್ಶನ ಬಂದಿದೆ, ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು ಗುರು. ಸೊ ನಿಮ್ಗೆ ಅನಿಸುತ್ತೆ ಆರ್ ತಂಡ ಈ ಸೀಸನ್ ಫೈನಲ್ ಗೆ ಹೋಗ್ತಾರೋ ಇಲ್ವೋ ಅನ್ನೋದನ್ನ ಕಮೆಂಟ್ ಮಾಡಿ. ನನಗೇನೋ ಸ್ವಲ್ಪ ಈವಾಗಿನ ಆಟ ನೋಡ್ತಿರೋ ಸ್ವಲ್ಪ ಡೌಟ್ ಬರ್ತಿದೆ ಗುರು. ಯಾಕಂದ್ರೆ ಜೋಸ್ ಬಟ್ಲರ್ ಅವರಿಲ್ಲ, ಎಲ್ಲ ಒಂದ್ ಕಡೆ ಅವರ ಬ್ಯಾಟಿಂಗ್ ವಿಭಾಗ ತುಂಬಾ ಡಲ್ ಆಗಿ ಕಾಣಿಸ್ತಾ ಇದೆ. ಸೊ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬೈ ಬೈ, ಸಿ ಯು.